ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ. ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಕೇಳುಗರೆ ನಮಸ್ಕಾರ. ಕನ್ನಡ ಬೆಳ್ಳಿತೆರೆಯ ಮೇಲೆ ಮಿಂಚಿ ಹೋದ ನಟಿಯರಲ್ಲಿ ಮಿನುಗುತಾರೆ ಕಲ್ಪನಾ ಕೂಡ ಒಬ್ಬರು. ಮಂಗಳೂರು ಮೂಲದ ಕಲ್ಪನಾ ಹುಟ್ಟಿದ್ದು 1943 ಜುಲೈ 18ರಂದು. ಕೃಷ್ಣಮೂರ್ತಿ ಜಾನಕಮ್ಮ ದಂಪತಿಗಳ ಪುತ್ರಿ. ಮಾತೃಭಾಷೆ ತುಳು. ಬೆಳ್ಳಿ ಮೋಡ ಪ್ರಸಿದ್ಧ ಲೇಖಕಿ ತ್ರಿವೇಣಿಯವರ ಕಾದಂಬರಿ. ಈ ಕಾದಂಬರಿಯನ್ನ ಚಿತ್ರವಾಗಿ ಪರಿವರ್ತಿಸಿ ಸ್ವತಂತ್ರ ನಿರ್ದೇಶಕನಾಗಿ ಗುರುತಿಸಿಕೊಂಡವರು ಪುಟ್ಟಣ್ಣ ಕಣಗಾಲ್. ಕಲ್ಯಾಣ್ ಕುಮಾರ್ ಕಲ್ಪನಾ ಜೋಡಿಯ ಈ ಚಿತ್ರ 1967ರಲ್ಲಿ ತಯಾರಾಗಿತ್ತು. ಆ ವರ್ಷದ 2ನೇ ಶ್ರೇಷ್ಠ ಚಿತ್ರ ಎಂಬ ರಾಜ್ಯ ಪ್ರಶಸ್ತಿ ಬೆಳ್ಳಿ ಮೋಡದ ಪಾಲಾಯಿತು. ಈ ಚಿತ್ರದಿಂದ ಕಲ್ಪನಾ ಮಿನುಗುತಾರೆಯಾದರು. ಕಲ್ಪನಾ ಅವರ ಮೊದಲ ಚಿತ್ರ ಸಾಕುಮಗಳು. ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು. ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು. ಹೃದಯ ವೀಣೆ ನುಡಿಸಿ ಹಾಡು ಮಧುರ ಸ್ನೇಹದ ಹೊಸ ಹಾಡು. ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು. 1963ರಲ್ಲಿ ಈ ಚಿತ್ರ ತೆರೆ ಕಂಡಿತು. BR ಪಂತುಲು ನಿರ್ದೇಶನದಲ್ಲಿ ನಾಯಕನಾಗಿ ರಾಜ್ಕುಮಾರ್ ನಟಿಸಿದರು. TG ಲಿಂಗಪ್ಪ ಅವರ ಸಂಗೀತದಲ್ಲಿ PB ಶ್ರೀನಿವಾಸ್ ಮತ್ತು S ಜಾನಕಿ ಹಾಡಿದ ಸಾಕುಮಗಳು ಚಿತ್ರದ ಒಂದು ಗೀತೆ ಇದಾಗಿದೆ. ಕಣ್ಣು ಕಣ್ಣು ಕರೆದಂತೆ ಮಾತು ಮನಸ್ಸು ಬೆರೆತಂತೆ. ಆಹಾ ಓಹೋ ಕಣ್ಣು ಕಣ್ಣು ಕರೆದಂತೆ ಮಾತು ಮನಸ್ಸು ಬೆರೆತಂತೆ. ತುಂಗಭದ್ರಾ ಸಂಗಮದಂತೆ ತುಂಗಭದ್ರಾ ಸಂಗಮದಂತೆ ನಾನು ನೀನು ಕಲೆತಂತೆ. ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು. ಹೃದಯ ವೀಣೆ ನುಡಿಸಿ ಹಾಡು ಮಧುರ ಸ್ನೇಹದ ಹೊಸ ಹಾಡು. ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು. 1967ರಲ್ಲಿ ಬಂದ ಚಿತ್ರ ಬಂಗಾರದ ಹೂವು. ಕುಷ್ಠರೋಗದ ಸಮಸ್ಯೆಗೆ ಪರಿಹಾರ ಚಿತ್ರದ ಕಥೆಯಾಗಿತ್ತು. BA ಅರಸುಕುಮಾರ್ ನಿರ್ದೇಶನದ ಈ ಚಿತ್ರಕ್ಕೆ ಶ್ರೇಷ್ಠ ಪ್ರಾದೇಶಿಕ ಚಿತ್ರ ಎಂಬ ರಾಷ್ಟ್ರಮಟ್ಟದ ಪ್ರಶಸ್ತಿ ದೊರೆಯಿತು. 1968ರಲ್ಲಿ ರಾಜ್ಕುಮಾರ್ ಕಲ್ಪನಾ ಅಭಿನಯದಲ್ಲಿ ತೆರೆಕಂಡ ಚಿತ್ರ
ಸರ್ವಮಂಗಳ. ಇದೇ ಹೆಸರಿನ ತಮ್ಮದೇ ಕಾದಂಬರಿಯನ್ನು ತಾವೇ ನಿರ್ದೇಶನ ಮಾಡಿದವರು ಎಂ ಸುಬ್ರಹ್ಮಣ್ಯ ರಾಜೆ ಅರಸ್. ಚದುರಂಗ ಇವರ ಕಾವ್ಯನಾಮ. ಸತ್ಯಂ ಸಂಗೀತದಲ್ಲಿ ಮೂಡಿಬಂದ ಜನಪ್ರಿಯ ಗೀತೆ ಈಗ. ಊಟಕ್ಕೆ ಬಾರೋ ಕೃಷ್ಣಪ್ಪ, ಊಟಕ್ಕೆ ಬಾರೋ ಕೃಷ್ಣಪ್ಪ, ಉಂಡಾಡಬಹುದು ಓಡಿ ಬಾ ಎನ್ನಪ್ಪ, ಊಟಕ್ಕೆ ಬಾರೋ ಕೃಷ್ಣಪ್ಪ, ಊಟಕ್ಕೆ ಬಾರೋ ಕೃಷ್ಣಪ್ಪ. ನಿನಗಟ್ಟಿರಿಸಿದ ಎದೆಯಪ್ಪ, ನಿನಗಟ್ಟಿರಿಸಿದ ಎದೆಯಪ್ಪ, ನಿನ ಕಾಯ್ಸಿರಿಸಿದ ಹಾಲು ತುಪ್ಪ, ಉಂಡಾಡಬಹುದು ಓಡಿ ಬಾ ಎನ್ನಪ್ಪ, ಊಟಕ್ಕೆ ಬಾರೋ ಕೃಷ್ಣಪ್ಪ, ಊಟಕ್ಕೆ ಬಾರೋ ಕೃಷ್ಣಪ್ಪ. 1968ರಲ್ಲಿ ಹಣ್ಣೆಲೆ ಚಿಗುರಿದಾಗ ಚಿತ್ರ ತೆರೆಕಂಡಾಗ ರಾಜ್ಕುಮಾರ್ ಕಲ್ಪನಾ ಜೋಡಿಯೇ ಈ ಚಿತ್ರದ ನಾಯಕ ನಾಯಕಿ. ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಈ ಚಿತ್ರಕ್ಕೆ ಆ ಸಾಲಿನ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭ್ಯವಾದರೆ ಸಂಗೀತ ನಿರ್ದೇಶಕ ಎಂ ರಂಗರಾವ್ ಅವರಿಗೂ ಪ್ರಶಸ್ತಿ ಒಲಿದು ಬಂತು. ಪಿ ಸುಶೀಲಾ ಹಾಡಿದ ಗೀತೆಯೊಂದು ಅತ್ಯಂತ ಜನಪ್ರಿಯವಾಯಿತು. ಸಾವಿರದ 1969ರಲ್ಲಿ ಉಯ್ಯಾಲೆ ಚಿತ್ರ ಬಿಡುಗಡೆಯಾಯಿತು. ಚದುರಂಗ ಅವರ ಉಯ್ಯಾಲೆಯಲ್ಲೂ ರಾಜ್ಕುಮಾರ್ ನಾಯಕ. ಇದಕ್ಕೂ ಮೊದಲು ತೆರೆಕಂಡ ಮಣ್ಣಿನ ಮಗ, ಗಾಂಧಿನಗರ ಚಿತ್ರಗಳಲ್ಲೂ ನಾಯಕನಾಗಿ ರಾಜ್ಕುಮಾರ್ ನಟಿಸಿದರು. ಉಯ್ಯಾಲೆಯಲ್ಲಿ ಕಲ್ಪನಾ ಜತೆ ನಟಿಸಿದ ಮತ್ತೊಬ್ಬ ನಾಯಕಿ ಹರಿಣಿ. ಪಿ ಸುಶೀಲಾ ಹಾಡಿದ ಒಂದು ಗೀತೆಗೆ ವಿಜಯ ಭಾಸ್ಕರ್ ಅವರು ಸಂಗೀತ ಅಳವಡಿಸಿದ್ರು. ದೋಣಿಯೊಳಗೆ ನೀನು, ಕರೆಯ ಮೇಲೆ ನಾನು, ಈ ಮನದ ಕರೆಯು ನಿನಗೆ ಕೇಳದೇನೋ. ದೋಣಿಯೊಳಗೆ ನೀನು, ಕರೆಯ ಮೇಲೆ ನಾನು, ಈ ಮನದ ಕರೆಯು ನಿನಗೆ ಕೇಳದೇನೋ. ದೋಣಿಯೊಳಗೆ ನೀನು, ಕರೆಯ ಮೇಲೆ ನಾನು. ಬೀಸುವ ತಂಗಾಳಿಯು ತಂಪೆರೆಯುವ ಬದಲು ದೋಣಿಯ ಬಹುದೂರಕ್ಕೆ ಕರೆದೊಯ್ಯುತ್ತಿರುವುದು. ಇರುಳಿನೊಲು ತೋರುತ್ತಿರುವ
ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಕಲ್ಪನಾ ಮತ್ತೊಮ್ಮೆ ನಟಿಸಿದ ಚಿತ್ರ ಕಪ್ಪು ಬಿಳುಪು. 1969ರಲ್ಲಿ ತೆರೆಕಂಡ ಈ ಚಿತ್ರ ಗೆಲುವು ಕಂಡಿತು. 1970ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮತ್ತೊಂದು ಚಿತ್ರ ಗೆಜ್ಜೆ ಪೂಜೆ ಅತ್ಯಂತ ಯಶಸ್ಸು ಕಂಡಿತು. ಎಂಕೆ ಇಂದಿರಾ ಅವರ ಕಾದಂಬರಿಯನ್ನು ಆಧರಿಸಿದ ಗೆಜ್ಜೆ ಪೂಜೆಯಲ್ಲಿ ಕಲ್ಪನಾ ಅವರದ್ದು ಮರೆಯಲಾಗದ ಅಭಿನಯ. ಗೆಜ್ಜೆ ಪೂಜೆ ಚಿತ್ರದ ಮೂಲಕ ಹೆಸರಾಂತ ನಟಿ ಆರತಿ ಅವರ ಪರಿಚಯವಾಯಿತು. ಈ ಚಿತ್ರಕ್ಕಾಗಿ ಪುಟ್ಟಣ್ಣ ಕಣಗಾಲ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಎಂಬ ರಾಷ್ಟ್ರ ಪ್ರಶಸ್ತಿ ದೊರೆಯಿತು. ಮನ ಮಿಡಿಯುವಂತಹ ಪಾತ್ರದಲ್ಲಿ ಮಿಂಚಿದ ಮಿನುಗುತಾರೆ ಕಲ್ಪನಾ ಚಿತ್ರದ ದುರಂತ ನಾಯಕಿಯಾಗಿದ್ರು. ಅಪ್ಪಾಜಿ, ನನ್ನ ಹೆಸರೇನು ಗೊತ್ತಾ ನಿಮ್ಗೆ? ಚಂದ್ರಮುಖಿ ಅಂತ. ನಿಮ್ಮ ಹೆಸರೇನು ಅಪ್ಪಾಜಿ? ನನ್ನ ಹೆಸರು ಚಂದ್ರಶೇಖರ ಅಂತಮ್ಮ. ನಮ್ಮಮ್ಮನ ಮದುವೆ ಆಗದೆ ಕೈ ಬಿಟ್ಟಿದ್ದು ನಮ್ಮಮ್ಮ ವೇಶ್ಯೆ ಅಂತ ತಾನೇ ಅಪ್ಪಾಜಿ? ನಿಮ್ಮಮ್ಮ ವೇಶ್ಯೆ ಅಲ್ಲಮ್ಮ, ಖಂಡಿತ ವೇಶ್ಯೆ ಅಲ್ಲ. ನಿಮ್ಮಮ್ಮ ಏನು ಅಂತ ನಿನಗೆ ಗೊತ್ತಿಲ್ಲಮ್ಮ. ಹಣ ಸಂಪಾದನೆ ಮಾಡಿ ಊರಿಗೆ ಹಿಂತಿರುಗಿ ಬರೋ ವೇಳೆಗೆ ನಿಮ್ಮಮ್ಮ ಊರನ್ನೇ ಬಿಟ್ಟಿದ್ಲು. ಅವಳಿ ಇಲ್ಲದ ನಾನು ಪಿಟೀಲ್ ನುಡಿಸೋದನ್ನೇ ತ್ಯಾಗ ಮಾಡಿದೆ. ಸಮಾಜಕ್ಕೆ ಹೆದರಿ ನಿಮ್ಮಮ್ಮನ ಮರೆತು ಬೇರೆಯವಳ ಕೈ ಹಿಡಿದು ಸಂಸಾರಿಯಾದೆ. ಅಪ್ಪಾಜಿ, ನನ್ನಮ್ಮ ಎಷ್ಟೇ ಒಳ್ಳೆಯವಳಾಗಿದ್ರು ಕಡೆಗೂ ವೇಶ್ಯೆಯನ್ನು ಸುಳಿಯಿಂದ ಮಾತ್ರ ತಪ್ಪಿಸ್ಕೊಳಕ್ಕೆ ಆಗ್ಲಿಲ್ಲ. ನಾನು ನಿಮ್ಮಗಳಾಗಿದ್ರು ವೇಶ್ಯರ ಹುಡುಗಿ ಅಂತ ಅನಿಸ್ಕೊಳ್ತಾ ಇದ್ದೀನಿ ಲೋಕದ ಬಾಯಲ್ಲಿ. ಅಪ್ಪಾಜಿ, ಸಂಗಜ್ಜಿ ನನ್ನ ಈ ಸುಳಿಗೆ ಸಿಕ್ಸೋಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾಳೆ. ಏನೇ ಆಗ್ಲಿ ನಾನು ಮಾತ್ರ ಈ ಸುಳಿಗೆ ಸಿಕ್ಲಾರೆ ಅಪ್ಪಾಜಿ, ನಾನು ಮಾತ್ರ ಈ ಸುಳಿಗೆ ಸಿಕ್ಲಾರೆ ಅಪ್ಪಾಜಿ, ಸಿಕ್ಲಾರೆ. ನಾನೇನು ಹೇಳಲಾರಮ್ಮ. ನಿಮ್ಮಮ್ಮ ಹೇಗೆ ಹೇಳ್ತಾರೋ ಹಾಗೆ ಮಾಡಮ್ಮ. ಅಷ್ಟೇನಪ್ಪಾಜಿ. ಕಲ್ಪನಾ ನಟಿಸಿದ ಮತ್ತೊಂದು ಶ್ರೇಷ್ಠ ಚಿತ್ರ ಶರಪಂಜರ. ಪುಟ್ಟಣ್ಣ ಕಣಗಾಲ್ ಅವರದೇ ನಿರ್ದೇಶನದಲ್ಲಿ 1971ರಲ್ಲಿ ಬೆಳ್ಳಿತೆರೆಗೆ ಬಂದ ಈ ಚಿತ್ರ ತ್ರಿವೇಣಿಯವರ ಕಾದಂಬರಿಯನ್ನು ಆಧರಿಸಿತು. ಶರಪಂಜರ ಕೊಡಗಿನ ಬಹುತೇಕ ಕಡೆಗಳಲ್ಲಿ ಚಿತ್ರೀಕರಣಗೊಂಡಿತು. ಕೊಡಗಿನ ವೀರಸೇನಾನಿ, ಭಾರತದ ಮಹಾನ್ ದಂಡನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಕೂಡ ಈ ಚಿತ್ರದ ದೃಶ್ಯವೊಂದರಲ್ಲಿ ಕಾಣಿಸಿಕೊಂಡಿದ್ದರು. ಮಾನಸಿಕ ರೋಗಿಯ ಪಾತ್ರದಲ್ಲಿ ಕಲ್ಪನಾ ಪ್ರೇಕ್ಷಕರ ಮನಕಲಕುವಂತಹ ಶ್ರೇಷ್ಠ ಅಭಿನಯ ನೀಡಿದ್ದರು. ನಾಯಕಿಯ ತಂದೆಯ ಪಾತ್ರದಲ್ಲಿ ಮಹಾನ್ ನಟ ಅಶ್ವಥ್ ಬಣ್ಣ ಹಚ್ಚಿದ್ರು. ಈ ಚಿತ್ರದ ಸಂಭಾಷಣೆ ಹಾಗೂ ಹಾಡಿನ ತುಣುಕೊಂದು ಈಗ. ಹೇಳು ತಾಯಿ, ಹೇಳು, ಅಳಬೇಡ, ಹೇಳು ಹೇಳು. ನಮ್ ಚಂದ್ರ ಲಗ್ನ ಆಗೋ ಕಾಲ ಇನ್ನೂ ಕೂಡು ಬಂದಿಲ್ಲ, ಅದಕ್ಕೆ ನಾಳೆ ದುಃಖ ಪಡ್ಬೇಕು. ನಾನು ಸತ್ತು ಹೋದೆ, ಎಲ್ಲ ಸರಿ ಹೋಗುತ್ತಪ್ಪ. ಮಾತಾಡ್ಬೇಡ ಕಾವೇರಿ. ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡಿದ ಭಗವಂತ ಒಂದು ಗಂಡನ ಸೃಷ್ಟಿ ಮಾಡೇ ಇರ್ತಾನೆ. ನೋಡು, ನನಗಿರೋದು ಎರಡೇ ಹೆಣ್ಣು ಮಕ್ಕಳು. ನೀನೊಂದು, ಚಂದ್ರ ಒಂದು. ನಿನ್ನ ಮದುವೆ ಆಯ್ತು, ನಿನ್ನ ಹೆಣ್ಣು ಮಗಳು ಅಂತ ತಿಳ್ಕೊತೀನಿ. ಚಂದ್ರ ಮದುವೆ ಆಗದೆ ಮನೇಲಿ ಇರ್ತಾಳೆ ಅಂತ ತಿಳ್ಕೊ, ಅವನ ಗಂಡು ಮಗು ಅಂತ ಹೇಳಿ ಸಾಕ್ತೀನಿ. ಆದ್ರೆ ನೀನ್ ಹೀಗೆಲ್ಲ ಮಾತಾಡಿ ನಮ್ಗಳ ಮನಸ್ಸು ನೋಯಿಸ್ಬೇಡ. ಅಪ್ಪ, ಕೆಲವು ರೋಗಗಳು ಬಿರುದು ಒಂದು ಸಲ ಬಂದ್ಬಿಟ್ರೆ ಅದು ಕೊನೆಯವರೆಗೂ ಹೋಗೋದೇ ಇಲ್ಲ. ಒಂದು ವಂಶದ ಹೆಸರನ್ನೇ ಹಾಳು ಮಾಡಿಬಿಡುತ್ತೆ, ಅಲ್ವೇನಪ್ಪ? ಹೀಗೆಲ್ಲ ಮಾತಾಡಿ ಮನಸ್ಸು ನೋಯಿಸ್ಕೋಬೇಡ ತಾಯಿ. ಹೊರಗಡೆ ನಡಿ. ಹುಚ್ಚಿ ಹುಚ್ಚಿ. ಇದೇ ನನಗೆ ಎಲ್ಲರೂ ಕೊಟ್ಟಿರೋ ಬಿರುದು. ಕಾವೇರಿ, ಕಾವೇರಿ, ಹೇಳಿಲ್ಲಮ್ಮ. ಸನ್ನಿಯಾಗಿ ನಾನು ನಿನಗಾಗಂತ ಹೇಳ್ತೀನಿ ನಮ್ಮ ಪ್ರೀತಿಯಿಂದ ಹೇಳಿದ್ದು ಕಡೆ, ಪ್ರೀತಿಯಿಂದ ಹೇಳಿದ್ದು ಕಡೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದ ಆಸರೆ ಒಂದೇ, ಸಾತೆಂದಳು
ನಾ ಮೆಚ್ಚಿದ ಹುಡುಗ ಶ್ರೀನಾಥ್ ಕಲ್ಪನಾ ತಾರಾಗಣದ ಈ ಚಿತ್ರ 1972ರಲ್ಲಿ ಬಿಡುಗಡೆಯಾಯಿತು. ಚಿತ್ರದ ಕಥೆ, ಸಂಭಾಷಣೆ, ಹಾಡುಗಳನ್ನು ಬರೆದ ಸಾಹಿತಿ ಆರ್.ಎನ್. ಜಯಗೋಪಾಲ್ ನಾ ಮೆಚ್ಚಿದ ಹುಡುಗನ ನಿರ್ದೇಶನದ ಹೊಣೆಯನ್ನು ಹೊತ್ತಿದ್ರು. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಎಸ್ ಜಾನಕಿ ಹಾಡಿದ ಟೈಟಲ್ ಸಾಂಗ್ ಒಂದು ಇದಾಗಿತ್ತು. ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಈ ಪತ್ರದ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ, ನಾ ಚುಂಬಿಸಿ ಕಳಿಸಿರುವೆ. ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಈ ಪತ್ರದ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ, ಓ ನಾ ಚುಂಬಿಸಿ ಕಳಿಸಿರುವೆ. ಪದಗಳು ತುಂಬಿದ ಕವನವಿದಲ್ಲ, ಹೃದಯವೇ ಅಡಗಿದೆ ಇದರಲ್ಲಿ. ಪದಗಳು ತುಂಬಿದ ಕವನವಿದಲ್ಲ, ಹೃದಯವೇ ಅಡಗಿದೆ ಇದರಲ್ಲಿ. ಅದರ ಒಡೆತನ ನಿನದೇ ಅಲ್ಲ, ಕೋಮಲ ಎಚ್ಚರವಿರಲಿ. ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಈ ಪತ್ರದ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ, ನಾ ಚುಂಬಿಸಿ ಕಳಿಸಿರುವೆ. ಓ ಲಾ 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 ಲಾ. ಕಲ್ಪನಾ ಅವರು ಡಾ. ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಮತ್ತೊಂದು ಜನಪ್ರಿಯ ಚಿತ್ರ 2 ಕನಸು. ಮದುವೆಯಾದ ನಂತರವೂ ತಾನು ಪ್ರೀತಿಸಿದ ಹುಡುಗಿಯ ಕನಸನ್ನೇ ಕಾಣುವ ನಾಯಕ ಕೊನೆಗೂ ಕೈ ಹಿಡಿದ ಪತ್ನಿಯೊಂದಿಗೆ ಸುಖಾಂತ್ಯ ಕಂಡುಕೊಳ್ಳುವ 2 ಕನಸು ವಾಣಿ ಅವರ ಕಾದಂಬರಿಯಾಗಿತ್ತು. ಈ ಚಿತ್ರದಲ್ಲಿ ನಟ ಅಶ್ವಥ್ ನಾಯಕನ ತಂದೆಯ ಪಾತ್ರದಲ್ಲಿ ಕಾಣಿಸಿದ್ದರು. 2 ಕನಸು ಚಿತ್ರದ ಹಾಡುಗಳ ಸಂಗೀತಕ್ಕಾಗಿ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರಿಗೆ ರಾಜ್ಯ ಪ್ರಶಸ್ತಿ ಲಭಿಸಿತು. ಈ ಚಿತ್ರದ ಸಂಭಾಷಣೆಯೊಂದು ಈಗ. ಗೌರಿ 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 ಗೌರಿ, ಯಾಕೆ ಹೇಳ್ತಾ ಇದ್ದೀಯ? ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವೇನು? ಯಾಕೆ ತಿಳ್ಕೊಂಡ್ಬಿಟ್ರಿ? ಯಾಕೆ ಸುಮ್ಮನಾಗ್ಬಿಟ್ರಿ? ಈ ಚಿಕ್ಕ ಪ್ರಶ್ನೆಗೆ ಉತ್ತರ ಪಡೆಯುವಷ್ಟು ಹಕ್ಕು ನನಗಿಲ್ವೇನು? ಹಕ್ಕಿಲ್ಲ ಅಂತ ಹೇಳಿದವ್ರು ಯಾರು? ಈ ಮನೆ ಯಜಮಾನಿ ನೀನೆ ತಾನೆ. ಯಾರಿಗೆ ಬೇಕು ಯಜಮಾನ್ತಿ ಪಟ್ಟ? ನಾನು ಈ ಮನೆ ಒಡತಿ ಆಗ್ಬೇಕು ಅಂತಾಗ್ಲಿ, ನಿಮ್ ರಾಣಿ ಆಗ್ಬೇಕಂತಾಗ್ಲಿ ಆಸೆ ಪಡ್ತಾ ಇಲ್ಲ. ಎಲ್ಲರಾಗೆ ನಾನು ಒಬ್ಬಳು ಮನುಷ್ಯನು ಅಂತ ತಿಳ್ಕೊಂಡು ನೀವು ನಡೆಸ್ಕೊಂಡ್ರೆ ಸಾಕು. ಎತ್ತವ್ರನ್ನು ನನ್ನವ್ರನ್ನ ಬಿಟ್ಟು ನಿಮ್ಮ ಹಿಂದೆನೆ ಬಂದಿದ್ದೀನಿ. ನೀವಲ್ದೆ ನನಗೆ ಯಾರು ದಿಕ್ಕು? ಕೈ ಹಿಡಿದು ನೀವೇ ನನ್ನ ಆದರಿಸ್ತೇ ಹೋದ್ರೆ ಇನ್ನು ಯಾರು ಆದರಿಸ್ತಾರೆ? ಇವತ್ತು ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀಯ ಗೌರಿ? ನಿನಗೇನ್ ಕೊರತೆಯಾಗಿದೆ ಈ ಮನೆಯಲ್ಲಿ? ನಾನೇನಾದ್ರೂ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದೇನೇನು? ನೀವು ಬಾಯಿ ಬಿಟ್ಟು ಮಾತಾಡಿದ್ರೆ ತಾನೇ ನನಗದು ಗೊತ್ತಾಗೋದು. ಹೀಗ್ ಮೂಗಾಗಿದ್ಕೊಂಡು ನಾನು ಯಾಕೆ ಚಿತ್ರವದೆ ಮಾಡ್ತೀರಾ? ನಿಮ್ ಮನಸ್ಸಿಗೆ ಬಂದ ಹಾಗೆ ನಾನು ಬೈದ್ ಬಿಡಿ. ನಿಮ್ ಧ್ವನಿ ಹೇಗಿದೆ ಅಂತಾದ್ರೂ ನಾನು ತಿಳ್ಕೊಡ್ತೀನಿ. ಮಾತಾಡಿ, ಬಾಯಿ ಬಿಟ್ಟು ಎರಡು ಮಾತಾಡಿ. ಯಾಕೆ ಹೀಗ್ ಮೌನವಾಗಿದ್ದೀರಾ ಅಂತಾದ್ರೂ ಹೇಳ್ಬಿಡಿ. ಹೇಳಿದ್ರೆ ಪ್ಲೀಸ್ ಹೇಳಿದ್ರೆ. ಏನ್ ಹೇಳ್ಲಿ ನಾನು ಏನು ಮಾತಾಡ್ಲಿ ನಾನು? ಹೌದು, ನೀವು ಹಾಗೆ ಕೇಳ್ಬೇಕಾದ್ರೆ ಮನೆಗ್ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ, ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ, ಬೆಳಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ. ಈ ನನ್ನ ದೃಷ್ಟಿ ಹತ್ರ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡ್ದೆ ನನ್ ಧ್ವನಿನೇ ನಂಗೆ ಮರ್ತೋಗ್ಬಿಟ್ಟಿದ್ದೀರಿ. ಒಂದ್ ದಿವ್ಸ ನಾನು ಮೂಗಿಯಾಗ ಹೋಗ್ತೀನಿ. ಬಯಲು ದಾರಿಯಲ್ಲಿ ಕಲ್ಪನಾ ಅವರಿಗೆ ಜೊತೆಯಾದ ನಾಯಕ ಅನಂತನಾಗ್.
1976ರಲ್ಲಿ ಈ ಚಿತ್ರ ನಿರ್ಮಾಣವಾಯಿತು. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಮತ್ತೊಮ್ಮೆ ಇಂಪಾದ ಹಾಡುಗಳು ಮೂಡಿಬಂದವು. ಬಯಲುದಾರಿ ಚಿತ್ರದಲ್ಲಿ ಅಶ್ವಥ್ ಕಲ್ಪನಾ ಅವರ ತಂದೆ ಪಾತ್ರದಲ್ಲಿ ನಟಿಸಿದರು. ಯಾಕೆ ಆ ಕಡೆ ತಿರ್ಕೊಂಡ್ಬಿಟ್ರಿ? ನಿನ್ನೆ ನೋಡ್ತಾ ಇದ್ರೆ ಒಂಥರ ಹುಚ್ಚಿಡ್ದಾಗ ಆಗತ್ತೆ ಚಂದ್ರ. ಔಷಧಿ ನಿನ್ನ ಹತ್ರನೇ ಇದೆ, ಕೇಳಿದ್ರೆ ಕೊಡೋಲ್ಲ ಅಂತೀಯ. ಏನ್ ಮಾಡ್ಲಿ ಹೇಳು? ಹಾಗೇನು ನೋಡಿ, ಈಗ ನೀವಿವತ್ತೇ ಊರಿಗೆ ಯಾಕೆ ಹೊರಡ್ಬೇಕು ಅದನ್ ಮೊದ್ಲು ಹೇಳಿ. ಈವಾಗ್ಲೇ ಲೀವನ್ನೆಲ್ಲ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಚಂದ್ರ. ಮದ್ವೆ ಆದ್ಮೇಲೆ ಒಂದು ಲಾಂಗ್ ಹನಿಮೂನಿಗೆ ಹೊರಟೋಗೋಣ. ನೀವಿಲ್ಲೇ ಇನ್ನೂ ಒಂದು 4-5 ದಿವಸ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಚೆನ್ನ, ಈ ಶಿವನ್ ಮುಂದೆ ಬಸವ ಕೂತಾಗಿ ಸುಮ್ಮನೆ ಕೂತಿರ್ಬೇಕಾಗ್ತಾ ಅಷ್ಟೇ. ನಿನ್ಗೆ ಸ್ವಲ್ಪ ಆದ್ರೂ ಕರುಣೆ ಇಲ್ಲ ಚಂದ್ರ. ಯಾಕೆ? ಆ ರಾಮ ಬೆಂಡಾಗಿದೊಂದು ಶಿವಧನುಸನ್ನ ಟಪಕ್ ಅಂತ ಮುರಿದದ್ದಕ್ಕೆ ಸೀತೆ ಸಿಕ್ಬಿಟ್ಲು. ಆ ಅರ್ಜುನ ಕೇವಲ ಒಂದು ಮೀನಿಗೆ ಬಾಣ ಹೊಡೆದದ್ದಕ್ಕೆ ಆ ದ್ರೌಪದಿನೇ ಮಾಲೆ ಹಾಕ್ಬಿಟ್ಟು. ನಿನ್ಗೋಸ್ಕರ ನಾನು ಅದೆಷ್ಟು ಕಷ್ಟ ಪಡ್ತಾ ಇದ್ದೀನಿ. ಅಪ್ಪ ಅಮ್ಮನ್ನೇ ಎದುರಿಸಿ ಮಿಲಿಟರಿ ಸೇರಿ ಪಲ್ಟಿ ಹೊಡೆದ್ರು ಸಾಧ್ಯವಾಗದೇ ಇರುವಂತಹ ಪದವಿ ಸಂಪಾದನೆ ಮಾಡಿಕೊಂಡು ಬಂದ್ರೆ ಅಯ್ಯೋ, ನಿಮ್ ತಂದೆ? ನಮ್ ತಂದೆ ಬರೋಲ್ಲ ಇಲ್ಲಿ. ಅವ್ರ ಊರಿಗೆ ಹೋಗೋದಕ್ಕೆ ತಯಾರಾಗಿ ನನ್ನನ್ನೇ ಕಾಯ್ತಾ ಇರ್ತಾರೆ. ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ. ಹೀಗೆ ಅತ್ಯುತ್ತಮ ಚಿತ್ರಗಳಲ್ಲಿ ನಾಯಕಿಯಾಗುತ್ತಾ ಬಂದ ಕಲ್ಪನಾ ಬೆಳ್ಳಿಮೋಡ, ಗೆಜ್ಜೆ ಪೂಜೆ, ಶರಪಂಜರ, ಸರ್ವಮಂಗಳ, ಮುಕ್ತಿ ಚಿತ್ರಗಳಲ್ಲಿ ದುರಂತ ನಾಯಕಿಯಾಗಿ ಜನಪ್ರಿಯರಾದರು. 1960-70ರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ರು. ಈ ನಡುವೆ 1971ರಲ್ಲಿ ತೆರೆಕಂಡ ತುಳು ಚಿತ್ರ ಕೋಟಿ ಚೆನ್ನಯದಲ್ಲೂ ಕಿನ್ನಿದಾರು ಪಾತ್ರದಲ್ಲಿ ಹಾಡಿ ಕುಣಿದರು. ಅವಳಿ ವೀರರಾದ ಕೋಟಿ ಮತ್ತು ಚೆನ್ನಯ್ಯ ಸಹೋದರರು ತಾವು ಅದುವರೆಗೆ ಕಾಣದೇ ಇದ್ದ ಅಕ್ಕ ಕಿನ್ನಿದಾರುವಿನ ಮನೆಗೆ ಬರುತ್ತಾರೆ. ತಮ್ಮ ಪರಿಚಯವನ್ನ ಅಕ್ಕನಿಗೆ ಹೇಳಿದಾಗ ಸಂಭ್ರಮಗೊಂಡ ಕಿನ್ನಿದಾರು ತುಳುನಾಡಿನ ಸಂಪ್ರದಾಯದಂತೆ ತಮ್ಮಂದಿರನ್ನ ಸ್ವಾಗತಿಸಿ ಹಾಡುವ ಸನ್ನಿವೇಶವೊಂದನ್ನು ಕೋಟಿ ಚೆನ್ನಯ್ಯ ಚಿತ್ರದ ಹಾಡೊಂದರಲ್ಲಿ ಚಿತ್ರೀಕರಿಸಲಾಗಿತ್ತು. ಎಸ್ ಜಾನಕಿ ಹಾಡಿದ ಈ ಗೀತೆ ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಈ ಚಿತ್ರದ ನಿರ್ದೇಶಕರು ವಿಶುಕುಮಾರ್. ವಿಜಯ್ ಭಾಸ್ಕರ್ ಅವರ ಸಂಗೀತದಲ್ಲಿ BA ವಿವೇಕ್ ರೈ ಅವರು ಬರೆದ ಒಂದೇ ಒಂದು ಸಿನಿಮಾ ಗೀತೆ ಇದಾಗಿತ್ತು.
ಸೀತಾ, ಕರುಳಿನ ಕರೆ, ಮಣ್ಣಿನ ಮಗ, ದಾರಿ ತಪ್ಪಿದ ಮಗ, ಗಂಧದ ಗುಡಿ ಕಲ್ಪನಾ ಅವರ ಇತರ ಜನಪ್ರಿಯ ಚಿತ್ರಗಳು. ಕನ್ನಡದಲ್ಲಿ 65 ಚಿತ್ರಗಳು ಸೇರಿದಂತೆ ಒಟ್ಟು 74 ಚಿತ್ರಗಳಲ್ಲಿ ಅಭಿನಯಿಸಿದ ಕಲ್ಪನಾ ಕೆಲವು ತಮಿಳು ಚಿತ್ರಗಳಲ್ಲೂ ನಟಿಸಿದರು. 1966ರಲ್ಲಿ ಬಂದ ಮೆಡ್ರಾಸ್ ಟು ಪಾಂಡಿಚೇರಿ ತಮಿಳು ಚಿತ್ರ ಕಲ್ಪನಾ ಅಭಿನಯದ ಹಾಸ್ಯ ಚಿತ್ರವಾಗಿತ್ತು. ಮಲೆಯ ಮಕ್ಕಳು ಕೊನೆಯ ಚಿತ್ರವಾಗಿದ್ದರೆ ಪೊಲೀಸನ ಮಗಳು ಅಪೂರ್ಣಗೊಂಡ ಚಿತ್ರ. 3 ಬಾರಿ ಅತ್ಯುತ್ತಮ ನಟಿ ರಾಜಪ್ರಶಸ್ತಿಯನ್ನ ಕಲ್ಪನಾ ಪಡೆದಿದ್ರು. ಹೀಗೆ ವೃತ್ತಿ ಬದುಕಿನಲ್ಲಿ ಗೆಲುವು ಕಂಡ ಮಿನುಗುತಾರೆ ಕಲ್ಪನಾ ಸ್ವಂತ ಬದುಕಿನಲ್ಲಿ ಮಾತ್ರ ಸೋಲು ಕಂಡರು. ದುರಂತ ನಾಯಕಿಯಾಗಿ ಚಿತ್ರ ಜೀವನದಲ್ಲಿ ಜನಪ್ರಿಯರಾಗಿದ್ದ ಕಲ್ಪನಾ ನಿಜ ಜೀವನದಲ್ಲೂ ದುರಂತ ನಾಯಕಿಯಾದರು. 1979 ಮೇ 3ರಂದು ಬೆಳಗಾವಿಯ ಸಂಕೇಶ್ವರ ಬಳಿಯ ಐಬಿಯೊಂದರಲ್ಲಿ ಕಲ್ಪನಾ ದುರಂತ ಮರಣಕ್ಕೆ ಶರಣಾಗಿದ್ದರು. ಗೆಜ್ಜೆ ಪೂಜೆ ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ನೆನಪಿಸುವಂತಿತ್ತು ಅವರ ಈ ದುರಂತ ಮರಣ. ಚಿತ್ರ ಜಗತ್ತಿನ ಆಗಸದಿಂದ ಮಿನುಗುತಾರೆ ಸದ್ದಿಲ್ಲದಂತೆ ಮರೆಯಾಗಿತ್ತು. ಚಿತ್ರರಂಜನೆ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಪ್ರಸ್ತುತಿ ರಫೀಕ್ ಅಹ್ಮದ್. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಹಕಾರ ಜೀವನ್ ಜೆಎನ್. ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.